ನಮಸ್ಕಾರಗಳು. ಈಗ ಪ್ರಾಮಾಣಿಕ ಬಾಲಕದ ಮುಂದಿನ ಚಟುವಟಿಕೆಗಳನ್ನು ನೋಡುವ. ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿ. Here they have given some sayings and you have to write who told it to whom. ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು? Your father, mother, teacher, did they teach this itself? Who told this? ಯಾರು ಹೇಳಿದರು ಈ ಮಾತನ್ನು? ಮಾಲೀಕನು ಬಾಲಕನಿಗೆ ಹೇಳಿದನು. ಸೊ ದೀಸ್ ವರ್ಡ್ಸ್ ವೇರ್ ಟೋಲ್ಡ್ ಬೈ ದ ಓನರ್ ಟು ದ ಬಾಯ್. ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಐ ವಿಲ್ ನೆವರ್ ಡೂ ದಿಸ್ ಮಿಸ್ಟೇಕ್ ಅಗೇನ್. ಸೊ ಹೂ ಟೋಲ್ಡ್ ದಿಸ್? ಯಾರು ಹೇಳಿದರು ಈ ಮಾತನ್ನು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮಾಲೀಕನಿಗೆ ಹೇಳಿದನು. ಈ ಮಾತನ್ನು ಬಾಲಕನು ಮಾಲೀಕನಿಗೆ ಹೇಳಿದನು. ಸೊ ದೀಸ್ ವರ್ಡ್ಸ್ ವೇರ್ ಟೋಲ್ಡ್ ಬೈ ದ ಬಾಯ್ ಟು ದ ಓನರ್. ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸೊ ದಿಸ್ ಬಿಹೇವಿಯರ್ ಆಫ್ ಯೋರ್ಸ್ ವಿಲ್ ಮೇಕ್ ಯು ಅ ಗ್ರೇಟ್ ಪರ್ಸನ್ ಒನ್ ಡೇ. ಸೊ ಹೂ ಟೋಲ್ಡ್ ದಿಸ್? ಯಾರು ಹೇಳಿದರು ಈ ಮಾತನ್ನು? ಮಾಲೀಕನು ಬಾಲಕನಿಗೆ ಹೇಳಿದನು. ಈ ಮಾತನ್ನು ಮಾಲೀಕನು ಬಾಲಕನಿಗೆ ಹೇಳಿದನು. ಸೊ ದೀಸ್ ವರ್ಡ್ಸ್ ವೇರ್ ಟೋಲ್ಡ್ ಬೈ ದ ಓನರ್ ಟು ದ ಬಾಯ್. ಮುಂದಿನದು ನೋಡುವ. ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು. Here they have given some words. You have to read it and later on make your own sentences. ಮನೆ ಮಾತಾಗು. So ಮನೆ means house, ಮಾತಾಗು means everyone in the house knew his name. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕತೆ ಮನೆ ಮಾತಾಗಿದೆ. ಸೊ ಯು ಕ್ಯಾನ್ ಮೇಕ್ ಯುವರ್ ಓನ್ ಸೆಂಟೆನ್ಸ್. ನರೇಂದ್ರ ಮೋದಿಜಿಯವರ ಪ್ರಾಮಾಣಿಕತೆ ಮನೆ ಮಾತಾಗಿದೆ. ನರೇಂದ್ರ ಮೋದಿಜಿ, ದ ಆನೆಸ್ಟಿ ಆಫ್ ನರೇಂದ್ರ ಮೋದಿಜಿ ಎವ್ರಿ ಒನ್ ಹ್ಯಾಸ್ ಕಮ್ ಟು ನೋ ಅಬೌಟ್ ಇಟ್. ಹೊಣೆ ಹೊತ್ತು ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಈಗ ಈ ಕೊರೋನಾ ಕಾಯಿಲೆ ಇರುವಾಗ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡಿ ಈ ಕಾಯಿಲೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲೂ ನಮ್ಮ ವೈದ್ಯರು ಶ್ರೇಷ್ಠರು. ಆದ್ದರಿಂದ ಕೊರೋನಾ ಕಾಯಿಲೆಯನ್ನು ನಿಯಂತ್ರಿಸಲು ವೈದ್ಯರು ಹೊಣೆ ಹೊತ್ತು ಕೆಲಸ ಮಾಡುತ್ತಿದ್ದಾರೆ. ಸೊ ಕೊರೋನಾ ಡಿಸೀಸ್, to control corona disease, doctors have taken the responsibility and they are working together. So you can frame your own sentence. You can make any changes. You can add police or anything if you want. You can add it and you can make your own sentence. Putidelu, develop. ಸೈನಿಕರ ಶೌರ್ಯವನ್ನು ನೋಡಿ ಜನರ ದೇಶ ಪ್ರೇಮ ಪುಟಿದೆದ್ದಿತು. ಸೊ ಲುಕಿಂಗ್ ಎಟ್ ದ ಕರೇಜ್ ಆಫ್ ದ ಸೋಲ್ಜರ್ಸ್, ಸೆನ್ಸ್ ಆಫ್ ಪೇಟ್ರಿಯಾಟಿಸಮ್ ವಾಸ್ ಡೆವಲಪ್ಡ್ ಅಮಂಗ್ ದ ಪೀಪಲ್. ಆಕರ್ಷಿಸು, ಗೆಟ್ ಅಟ್ರಾಕ್ಟೆಡ್. ಸೊ ದ ಕಿಡ್ಸ್ ವೇರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಂಗೋ ಇನ್ ದ ಗಾರ್ಡನ್ ಅಲ್ವಾ. ಮಾವಿನಕಾಯಿ ನೋಡಿ ಮಕ್ಕಳಿಗೆಲ್ಲ ಆಸೆ ಆಗಿತ್ತು ಅಲ್ಲಿ ಹೋಗಬೇಕಂತ. ಆಕರ್ಷವಾದರು ಅಲ್ಲಿಗೆ. ಹಾಗೆ ಈಗ ಒಂದು ಸ್ವಂತ ವಾಕ್ಯವನ್ನು ನಾವು ರಚಿಸುವ. ಹೂವು ದುಂಬಿಗಳನ್ನು ಆಕರ್ಷಿಸುತ್ತದೆ. ಸೊ ದ ಫ್ಲವರ್ಸ್ ವಿಲ್ ಅಟ್ರಾಕ್ಟ್ ದ ಹನಿ ಬೀ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಸೊ ಲೆಟ್ ಅಸ್ ಗೋ ಥ್ರೂ ದ ಅನದರ್ ಆಕ್ಟಿವಿಟಿ. ಓಕೆ, ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆ.
So here they have given some pictures. You have to observe it. Gamanisi means observe, and for what we are using it, you have to make one sentence each on each. Okay, ನೋಡಿ ಮೊದಲು ಏನಿದೆ, ಇದು ಒಂದು ಟೋಪಿ. ಸೊ ದಿಸ್ ಇಸ್ ಅ ಕ್ಯಾಪ್. ಸೊ ಟೋಪಿ ಯಾವಾಗ ಹಾಕ್ಕೊಳ್ತೀರಾ? ನಾವು ಬಿಸಿಲಿರುವಾಗ ಟೋಪಿಯನ್ನು ಹಾಕ್ಕೊಂಡು ಹೊರಗೆ ಹೋಗುತ್ತೇವೆ ಅಲ್ವಾ? ಸೊ ಡ್ಯೂರಿಂಗ್ ಸಮ್ಮರ್ ವೆನ್ ಇಟ್ ಈಸ್ ವೆರಿ ಹಾಟ್ ವಿ ವಿಲ್ ವೇರ್ ದ ಕ್ಯಾಪ್. ಸೊ ನಾವು ಬಿಸಿಲಿಗೆ ಹೋಗುವಾಗ ಟೋಪಿಯನ್ನು ಹಾಕುತ್ತೇವೆ. ಸೊ ವಿ ವಿಲ್ wear the cap during summer season when it is hot and you go out. Okay, this is nothing but pen. ಇದೇನಿದು? ಇದು ಲೇಖನಿ ಇಲ್ಲ ಪೆನ್ನು ಅಂತ ಹೇಳಬಹುದು. ಅದಕ್ಕೆ ಯಾಕೆ ಉಪಯೋಗಿಸುತ್ತೇವೆ? ನಾವು ಬರೆಯಲು ಉಪಯೋಗಿಸುತ್ತೇವೆ. ನಾವು ಬರೆಯಲು ಪೆನ್ನನ್ನು ಉಪಯೋಗಿಸುತ್ತೇವೆ. ಸೊ ವಿ ಯೂಸ್ ಪೆನ್ ಟು ರೈಟ್. ಇದು ಏನಿದು? ಇದು ಪುಸ್ತಕ. ಪುಸ್ತಕ ನಾವು ಓದಲು ಉಪಯೋಗಿಸುತ್ತೇವೆ ಅಲ್ವಾ? ಪುಸ್ತಕ ಓದುವುದರಿಂದ ಜ್ಞಾನ ಹೆಚ್ಚುತ್ತದೆ. ಸೊ ಬೈ ರೀಡಿಂಗ್ ಬುಕ್ಸ್ ನಾಲೆಜ್ ವಿಲ್ ಇನ್ಕ್ರೀಸ್. ಇದೇನಿದು? ಇದು ಟ್ರೈನ್ ಅಲ್ವಾ? ರೈಲು ಪ್ರಯಾಣ ಸುಖಕರ ಮತ್ತು ಕಡಿಮೆ ವೆಚ್ಚದಾಯಕ. ಸೊ ಟ್ರಾವೆಲಿಂಗ್ ಇನ್ ಟ್ರೈನ್ ಈಸ್ ಕಂಫರ್ಟೇಬಲ್ ಆ್ಯಂಡ್ ಈಸ್ ವೆರಿ ಲೆಸ್ ಅಮೌಂಟ್ ಯು ಕ್ಯಾನ್ ಟ್ರಾವೆಲ್. ಸೊ ಇಟ್ ಈಸ್ ಅ ಚೀಪರ್ ವೇ, isn't it? ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಸೊ ಹಿಯರ್ ದೇ ಹ್ಯಾವ್ ಗಿವನ್ a picture, okay, and you have to observe it and answer the questions given. ನೀರು ಏಕೆ ಸುರಿಯುತ್ತಿದೆ? So you can see the water is dripping. So why is the water dripping? Flowing, dripping, overflowing, you can say anything for this. ಸುರಿಯುತ್ತಿದೆ means meaning. ಏಕೆ ಸುರಿಯುತ್ತಿದೆ? ಇಲ್ಲಿ ನೀವು ನೋಡ್ಬೋದು, ನಲ್ಲಿ ಚಾಲು ಇದೆ, ಆದ್ದರಿಂದ ನೀರು ಸುರಿಯುತ್ತಿದೆ ಅಲ್ವಾ? ಇದಕ್ಕೆ ನಲ್ಲಿ ಚಾಲು ಇರುವುದರಿಂದ ನೀರು ಬಕೆಟಿನಿಂದ ಸುರಿದು ಹರಿಯುತ್ತಿದೆ ಅಲ್ವಾ? ಸೊ ದ ಟ್ಯಾಪ್ ಈಸ್ ಓಪನ್, ದಟ್ಸ್ ವೈ ದ ವಾಟರ್ ಈಸ್ ಡ್ರಿಪ್ಪಿಂಗ್ ಫ್ರಮ್ ದ ಬಕೆಟ್ ಆ್ಯಂಡ್ ಇಟ್ ಈಸ್ ಫ್ಲೋಯಿಂಗ್. ಓಕೆ, ನೀರು ಸುರಿಯುವುದನ್ನು ನಿಲ್ಲಿಸಬೇಕು. ಏಕೆ? ಸೊ ವೈ ವಿ ಹ್ಯಾವ್ ಟು ಸ್ಟಾಪ್ ದ ವಾಟರ್ ಫ್ರಮ್ flowing. So how will you stop the water? Why we have to stop it? Because water is very precious and we should not waste it, isn't it? ನೀರು ಅಮೂಲ್ಯವಾದದ್ದು, ನೀರು ವ್ಯರ್ಥ ಮಾಡಬಾರದು. ಸೊ ವಾಟರ್ ಈಸ್ ವೆರಿ ಪ್ರೆಷಿಯಸ್. ಸೊ ವಾಟರ್ ಶುಡ್ ನಾಟ್ ಬಿ ವೇಸ್ಟೆಡ್. ಸರಿಯಾ? ಈಗ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಸ್ಲೈಡ್ಸ್ ಮುಂದಿನದ್ದು ನೋಡುವ. ಸೊ ಟಿಲ್ ಹಿಯರ್ ಈಸ್ ಇನಫ್ ಫಾರ್ ಟುಡೇ.